ಹಾಯ್ ಹಲೋ ನಮಸ್ಕಾರ. ದೇವರು ಅಂದ್ಕೊಂಡು ಹಾವನ್ನ ಪೂಜೆ ಮಾಡಿ, ಅದೇ ಹಾವು ಮನೆಗೆ ಬಂದರೆ ಒಡೆದು ಸಾಯಿಸ ಪಕ್ಕದಲ್ಲಿರೋ ಮಕ್ಕಳಿಗೆ ಹಾಲಿಲ್ಲ ಅಂದರೆ ಉತ್ತು ಕಾಲು ಹಾಕೋದು. ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ನ ಡನ್ ಅನ್ಸೋದ ಮರಿಬೇಡಿ. ಹಾಯ್ ಹಲೋ ನಮಸ್ಕಾರ. ಎಲ್ರಿಗೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಒಂದು ವಿಡಿಯೋ ಮಾಡ್ತಿರೋದು ಯಾವುದ್ರ ಬಗ್ಗೆ ಅಂತಂದರೆ, ನಮ್ಮ ಈ ನಾಡಿನ ಮಹಿಳೆಯರು ನಮಗೆ ಸ್ವಾತಂತ್ರ್ಯ ಬಂದಿದ್ದು ಶಿವನಿಂದ, ರಾಮನಿಂದ, ಹನುಮನಿಂದ, ಮುಕ್ಕೋಟಿ ದೇವರುಗಳಿಂದ ಎಂದು ಎಲ್ಲ ದೇವರುಗಳನ್ನು ಪೂಜೆ ಮಾಡ್ತಾ ಇದ್ದಾರೆ. ಆದರೆ ಈ ಸ್ವಾತಂತ್ರ್ಯ ಮಹಿಳೆಯರಿಗೆ ತಂದುಕೊಟ್ಟದ್ದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಂದು ಅವರ ಕೊಳಕು ಮನಸ್ಸುಗಳು ಒಪ್ಪಿಕೊಳ್ಳುತ್ತಾ ಇಲ್ಲ. ಅದಕ್ಕೆ ಉದಾಹರಣೆ ಏನೆಂದರೆ, ನಾನು ಇವತ್ತು ಊರಲ್ಲಿ ಸೃಷ್ಟಿ ಹಬ್ಬದ ಪ್ರಯುಕ್ತ ನಮ್ಮ ಊರಲ್ಲಿ ಮಹಿಳೆಯರು ಮಾಡುತ್ತಿರುವ ಹುತ್ತಕ್ಕೆ ಪೂಜೆ ಮಾಡಿ ಕೋಳಿ ಕುಯ್ಕೊಂಡು ಅದನ್ನು ಎಡೆಯಂತ ದೇವರಿಗೆ ಹಾಕಿ ಊಟ ಮಾಡುವ ಜನರು, ಅದು ಇಲ್ಲಿನ ಮಹಿಳೆಯರೇ ಹೆಚ್ಚು. ಅದಕ್ಕಾಗಿಯೇ ಈ ವಿಡಿಯೋ ಮಾಡುತ್ತಿದ್ದೇನೆ. ಅದರ ಮುನ್ನುಡಿ ಮುಂದಿನ ವಿಡಿಯೋದಲ್ಲಿದೆ, ನೀವೇ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಈ ಮಹಿಳೆಯರಿಗೆ ಇನ್ನೂ ದೇವರು ದೇವರು ಎಂದು ಎಷ್ಟು ಕೊಳಕು ಮನಸ್ಸುಗಳು ತುಂಬಿಕೊಂಡಿದ್ದಾವೆ ಎಂದು ನೀವೇ ವಿವರಿಸಿ ನೋಡಿ. ಇದೇ ಇವಾಗಿನಿಂದ ಸ್ಟಾರ್ಟು. ಇಲ್ಲಿ ಕೋಳಿಯನ್ನು ಕವ್ಸಕೊಂಡಿದ್ದಾರೆ. ಬೆಳಗ್ಗೆನೆ ಕವ್ಸಕೊಂಡು ಹುತ್ತದ ಹತ್ರ ತಗೊಂಡೋಗ್ತಾರೆ. ತಗೊಂಡೋಗಿ ಆ ಹುತ್ತಕ್ಕೆ ಪೂಜೆ ಮಾಡಿ ನೋಡಿ ಯಾವ ರೀತಿ ಪೂಜೆ ಮಾಡ್ತಾರೆ. ಈ ಪೂಜೆ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ, ಇವರು ಹುತ್ತದೊಳಗಡೆ ಹಾವು ಐತೆ, ಹಾವು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ, ನಮಗೆ ಒಳ್ಳೆಯ ಹಣ ಬರುತ್ತೆ, ಆಸ್ತಿ ಬರುತ್ತೆ, ನಾವು ಅಂದ್ಕೊಂಡಿರೋದು ಒಳ್ಳೇದಾಗುತ್ತೆ ಅಂದ್ಕೊಂಡು ಈ ಕೋಳಿ ಕೊಯ್ದುಬಿಟ್ಟು ನೋಡಿ ಆ ಹುತ್ತಕ್ಕೆ ಬಾಳೆಹಣ್ಣು ಹಾಕ್ತಾರೆ. ಹಾವು ಬಾಳೆಹಣ್ಣು ತಿನ್ನುತ್ತಾ? ಹಾವು ಹೇಳ್ಬೇಕು ಅಂತಂದರೆ ಆ ಹುತ್ತದಲ್ಲಿ ಹಾವೇ ಇರೋಲ್ಲ. ಆ ಹುತ್ತನ ಗೆದ್ದಲುಗಳು ಮಾಡ್ಕೊಂಡಿರ್ತವೆ ಅವ್ರ ಸಂರಕ್ಷಣೆಗೆ. ಇವರು ಅದೇ ಹುತ್ತಲ್ಲಿ ಹಾವಿರುತ್ತೆ ಅಂತ ಸುಳ್ಳು ಸುದ್ದಿ ಎಲ್ಲ ಹಬ್ಸೋದು. ಆ ಹುತ್ತ ಬಗೆದು ನೋಡಿದ್ರು ಕೂಡ ಅಲ್ಲಿ ಹಾವಂತೂ ವಾಸಿಸೋದಿಲ್ಲ. ಹಾವುಗಳು ಯಾವುದಾದ್ರು ಒಂದು ಪೊದೆಗಳು, ಬೇಲಿಗಳು, ಸಂದಿಗಳು ಅಂಥ ಇದರಲ್ಲಿರ್ತವೆ ನೋಡಿ. ಹುತ್ತಕ್ಕೆ ಹಾಲು ಎರಿಯೋದು, ಅಲ್ಲಿ ಅಕ್ಕಪಕ್ಕದಲ್ಲಿ ಇರೋ ಮಕ್ಕಳಿಗೆ ಹಾಲು ಕೊಡಿ ಅಂತಂದರೆ ಅಲ್ಲಿ ಹುತ್ತಕ್ಕೆ ಹಾಲು ಎರೀತಾರೆ. ಈ ಹೆಂಗಸರಿಗೆ ಯಾವಾಗ ಬುದ್ಧಿ ಬರುತ್ತೋ ನಮಗಂತೂ ಗೊತ್ತಿಲ್ಲ. ಎಷ್ಟೇ ಹೇಳಿದ್ರು, ಎಷ್ಟೇ ಟಿ ವಿ ಎಲ್ಲನೂ ನೋಡಿದ್ರು ತಿಳ್ಕೊಳ್ಳೋದೇ ಇಲ್ಲ. ಬರೀ ದೇವರು ಥರ ನೀರು ಎರಿಸ್ತಾರೆ. ಇವಾಗ ಯಾವುದೇ ಪ್ರಾಣಿಯಾಗಿ ಪಕ್ಷಿ ಆಗಲಿ ನೀರು ಹೆಚ್ಚಿದ ತಕ್ಷಣ ಮೈಗೆ ಏನಾದ್ರು ಬಿದ್ದರೆ ಉದುರೋದು ಕಾಮನ್ನು. ಇವು ಹಂಗೆ ಕೋಳಿನೂ ನೀರು ಬಿದ್ದ ತಕ್ಷಣ ತಲೆ ಹಿಂಗೆ ಉದುರುತ್ತೆ. ಈಗ ನಮಗೆ ತಲೆಗೆ ನೀರು ಹಾಕಿದ ತಕ್ಷಣ ನಾವು ಉದುರ್ತೀವಿ ತಾನೆ, ಅವು ಹಂಗೆ ತಲೆಗೆ ನೀರು ಹಾಕಿದ್ರೆ ಉದುರುತ್ತೆ. ಅದನ್ನೇ ನಾಗಪ್ಪ ಬಂದು ದೇವ್ರು ಬಂದುಬಿಡ್ತು ಉದುರ್ಬಿಡ್ತು ಕೋಳಿ ಕೊಯ್ದಂದು ಕುಯ್ಕೊ ತಿಂತಾರೆ. ಅದೇ ಇವತ್ತು ಹಾವನ್ನ ಪೂಜೆ ಮಾಡೋರು ಮನೆಗೆ ಹಾವು ಬರುತ್ತಲ್ಲ, ಆವಾಗ ಯಾಕೆ ಪೂಜೆ ಮಾಡಿಲ್ಲ, ಕಚ್ಬಿಡುತ್ತೆ ಅಂತ ದೊಣ್ಣೆ ಹೊಡೆದು ಓಡಿಸೋದು. ಅಕಸ್ಮಾತ್ ಇದೇ ಕೋಳಿಗೆ ಹಾವು ಕಚ್ಚುತ್ತೆ, ಹಾವು ಕಚ್ಚಿತು, ದೇವ್ರು ಕಚ್ಚಿತು, ಬಿಡಪ್ಪ ಏನಕ್ಕೆ ಕುಯ್ಕೊ ತಿನ್ನೋಣ, ದೇವ್ರ ಪೂಜೆ ಮಾಡೋದು ಕೊಚ್ಚಿಬಿಡ್ತು ಅಂತ ಕುಯ್ಕೊ ತಿನ್ನಬೇಕು. ಯಾಕೆ ಅದನ್ನು ಸಾಯಿಸಿದ್ದು ಮತ್ತೆ ಬೇಲಿಗೆ ಎಸಿತಾರೆ. ಜನ ಇಲ್ಲಿ ಯಾವುದನ್ನು ನಂಬಲ್ಲ. ಇವರು ಎಲ್ಲರೂ ಮೂಢನಂಬಿಕೆನ ಮಾತ್ರ ನಂಬ್ತಾರೆ. ಈ ಥರ ಕುಯ್ಕೊಂಡು ಅಲ್ಲ, ಗೋವು ಅನ್ನೋದು ಮಾತ್ರ ಪ್ರಾಣಿ, ಇವೆಲ್ಲ ಪ್ರಾಣಿ ಪಕ್ಷಿಗಳಲ್ವ, ಇವಕ್ಕೇನು ಮನುಷ್ಯತ್ವ ಇಲ್ಲಿ. ಇವನ್ನ ಕುಯ್ಕೊ ತಿಂತಾರೆ. ಕುಯ್ಕೊಂಡು ನೋಡಿ ಹುತ್ತಕ್ಕೆ ಅಭಿಷೇಕ ಮಾಡಿದ ರಕ್ತ ಹಿಂಗೆ ಹಾಕ್ಬಿಟ್ಟು ದೇವರು ಹುತ್ತ ಇವ್ರ ಮನೆಗೆ ಬಂದು ಹಾವು ಕಚ್ಚಿದಾಗ ಏನೂ ಆಗಲ್ಲ ಇವ್ರುಗಳಿಗೆ. ದೇವ್ರು ಕಚ್ಚಿತು ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ, ಹಾಸ್ಪಿಟ್ಲಿಗೆ ಹೋಗಲ್ಲ. ಇಂಥ ಮೂಢನಂಬಿಕೆ ಜನಗಳಿರುವಂಥವ ನಾವುಗಳು ಬದುಕ್ತಾ ಇದ್ದೀವಿ. ಇಂಥ ವಿಪರ್ಯಾಸ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಎಂಥ ವಿಪರ್ಯಾಸವಂತ ನಮ್ಮ ಸಮಾಜದ ಹೆಣ್ಣು ಮಕ್ಕಳು. ಛೇ.